ನಮಸ್ಕಾರ ಎಲ್ರಿಗೂ. ಹಾಯ್, ಹೇಗಿದೆ ನಿಮ್ಮ ಸಂಡೇ ವೀಕೆಂಡ್? ಬಹಳ ಅದ್ಭುತವಾಗಿ ಕಳೆದಿದ್ದೀರ ಅಂತ ಭಾವಿಸ್ತೀವಿ. ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು, ಬಹಳ ದೊಡ್ಡ ಧನ್ಯವಾದಗಳು. ಇನ್ಫ್ಯಾಕ್ಟ್ ಎಲ್ಲರೂ ನಮಗೆ IPL ಟೈಮ್, ಎಲೆಕ್ಷನ್ ಟೈಮ್, ಈ ಟೈಮ್ನಲ್ಲಿ ಎಷ್ಟು ಜನ ಬರ್ತಾರೆ ಥಿಯೇಟರ್ಸ್ಗೆ, ಇಸ್ ಇಟ್ ಅ ಗುಡ್ ಟೈಮ್ ಅನ್ನೋ ಒಂದು ಡೌಟ್ಸ್ ಬರ್ತಾ ಇತ್ತು. ಬಟ್ ಕಬಲುದಾರಿಗೆ ನೀವು ಕೊಟ್ಟಿರುವಂತಹ ರೆಸ್ಪಾನ್ಸ್ ಅದ್ಭುತ. ಇಟ್ಸ್ ಓಪನ್ ಟು ಪ್ಯಾಕ್ಡ್ ಹೌಸಸ್, ಎಲ್ಲ ಕಡೆ ಹೌಸ್ಫುಲ್ ಆಗ್ತಾ ಇದೆ. ಸೊ ಅದಕ್ಕೆ ದೊಡ್ಡ ಧನ್ಯವಾದಗಳು. ಹಾಗಾಗಿ ಎಲ್ಲರೂ ಸೇರಿ ಇವತ್ತು ನಿಮ್ಮ ಮುಂದೆ ಬಂದು ಮಾತನಾಡೋಣ, ಧನ್ಯವಾದಗಳನ್ನ ಹೇಳೋಣ ಅಂತ ಬಂದಿದ್ದೀವಿ. ಆ್ಯಂಡ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಪ್ಪು ಸರ್ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಸೊ ಫೀಲ್ಸ್ ರಿಯಲಿ ಗ್ರೇಟ್ ಸರ್. ಇಲ್ಲ, ಥ್ಯಾಂಕ್ಸ್ ಹೇಳಬೇಕು ಅಂತ ನಾನು ಫಸ್ಟ್ ಈ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೆ ಲೈವ್ ಅಂತ ಹೇಳಿ. ಸೊ ಎಲ್ಲ ಪ್ರೇಕ್ಷಕರಿಗೂ ಕವಲುದಾರಿ ನೋಡಿ ಆಶೀರ್ವಾದ ಮಾಡಿದ್ದಕ್ಕೆ, ಹಾಗೂ ಸಿನಿಮಾ ಟೆಕ್ನಿಕಲ್ ವ್ಯಾಲ್ಯೂಸ್ ಬಗ್ಗೆ ಏನು ಇಷ್ಟಪಟ್ಟು ಮಾತಾಡ್ತಿದ್ದಾರೆ ಇವತ್ತು, ನಟನಿರ್ಬೋದು ಅಥವಾ ಡೈರೆಕ್ಟರ್ನಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಸಿನಿಮಾಟೋಗ್ರಫಿ ಬಗ್ಗೆ ಇರ್ಬೋದು, ಇದಿಷ್ಟು ಡೀಟೇಲಾಗಿ ಅಬ್ಸರ್ವ್ ಮಾಡಿ ಪಿಕ್ಚರ್ ನೋಡೋವಂಥ ಒಂದು ಆಡಿಯನ್ಸ್ ನಮ್ಮಲ್ಲಿ ಕ್ರಿಯೇಟ್ ಆಗಿರೋದು ತುಂಬ ಸಂತೋಷ ಆಗುತ್ತೆ. ಹಾಗೂ ಹೆಚ್ಚಿನ ಮಟ್ಟಕ್ಕೆ ಎಲ್ಲರೂ ಬಂದು ಸಿನಿಮಾ ನೋಡ್ತಿದ್ದಾರಲ್ಲ, ಅದೇ ನಮಗೊಂದು ದೊಡ್ಡ ಆಶೀರ್ವಾದ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಸಂತೋಷ ಆಗುತ್ತೆ. ನಮ್ಮ ಪ್ರೊಡಕ್ಷನ್ ಕಂಪ್ನಿಯಿಂದ ಅಂದರೆ PRK ಇಂದ ಈ ಪ್ರಯತ್ನ ಅನ್ನೋದೇನಿದೆ, ಆ ಪ್ರಯತ್ನಕ್ಕೆ ಒಳ್ಳೆ ಫಲ ಸಿಕ್ಕಿದೆ ಅಂತ ನಾನು ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಬಗ್ಗೆ ಸಾಕಷ್ಟು ಜನ ಏನೋ ಪ್ರಶ್ನೆಗಳೆಲ್ಲ ಕೇಳ್ತಾ ಇದ್ದಾರೆ. ಹೇಮಂತ್ ಮಾತಾಡಿ ಸರ್. ಫಸ್ಟ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಒಂದು ಇಟ್ಸ್ ಅ ಬಿಗ್ ಆನರ್ PRK ಪ್ರೊಡಕ್ಷನ್ಸ್ ಅವ್ರ ಫಸ್ಟ್ ಫಿಲ್ಮ್ ನಮ್ಮದಾಗಿರೋದ್ರಿಂದ. ಆ್ಯಂಡ್ ಐ ಆ್ಯಕ್ಚುಲಿ ವಾಂಟ್ ಟು, ನಾವು ಏನು ರೆಸ್ಪಾನ್ಸ್ ಪಡಿತಾ ಇದ್ದೀವೋ, ಇಟ್ ಈಸ್ ಆ್ಯಕ್ಚುಲಿ ಎಲ್ಲರದು ಶ್ರಮ. ಇಲ್ಲಿ ಕೂತಿರೋರು ಅಲ್ಲದೆ ಒಂದು ಇಡೀ ತಂಡ 1 ವರ್ಷ ಸತತವಾಗಿ ಅವ್ರ ಡೆಡಿಕೇಶನ್ ಹಾಕಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬ ಆ್ಯಕ್ಟರ್ ಫ್ರಮ್ ಸಂಬಡಿ ಲೈಕ್ ಲೆಜೆಂಡ್ರಿ ಅನಂತ್ ನಾಗ್ ಸರ್ ಇಂದ ಟು ದ ಸ್ಮಾಲೆಸ್ಟ್ ರೋಲ್ ಯಾರು ಮಾಡಿದ್ದಾರೆ, ತುಂಬ ಒಂದು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ, ತುಂಬ ಒಂದು ಡೆಡಿಕೇಶನಿಂದ ಮಾಡಿದ್ದಾರೆ. ಸೊ ನಿಮ್ಗೆ ಏನು ರೆಸ್ಪಾನ್ಸ್ ಸಿಗ್ತಾ ಇದೆಯೋ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಎವ್ರಿಬಡೀಸ್ ಹಾರ್ಡ್ ವರ್ಕ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಮೈ ಎಂಟೈರ್ ಟೀಮ್. ಒಂದು ವಿಷನ್ಗೆ ನನ್ನ ವಿಷನ್ಗೆ ಫೈಟ್ ಮಾಡಿ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ. ಸೊ ಐ ವಾಂಟ್ ಟು ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ದೆಮ್. ಆ್ಯಂಡ್ ಸೆಕೆಂಡ್ಲಿ, ತುಂಬ ಜನ ಮೆಸೇಜಸ್ ಕಳಿಸ್ತಾ ಇದ್ದಾರೆ, ತುಂಬ ಇಷ್ಟ ಆಗ್ತಾ ಇದೆ ಸಿನಿಮಾ, 2 ಸಲ ನೋಡ್ತಾ ಇದ್ದೀವಿ, 3 ಸಲ ನೋಡ್ತಾ ಇದ್ದೀವಿ ಅಂತೆಲ್ಲ ಮೆಸೇಜಸ್ ಬರ್ತಾ ಇದೆ. ಔಟ್ಸೈಡ್ ಕರ್ನಾಟಕನೂ ಹೌಸ್ಫುಲ್ ಆಗ್ತಾ ಇದೆ. ನೆನ್ನೆ ಹೈದರಾಬಾದ್, ಚೆನ್ನೈ ಹೌಸ್ಫುಲ್ ಆಗಿತ್ತು. ಸೊ ಅಂದರೆ ನಾವು ಸಿನಿಮಾ ಮಾಡ್ಬೇಕಾದ್ರೆ ಆಡಿಯನ್ಸ್ನ ಒಂದು ಈ ಥರ ಇಷ್ಟಪಡಬಹುದು ಅಂತ ಒಂದು ನಂಬಿಕೆಯಲ್ಲಿ ಒಂದು ಹೊಸ ಪ್ರಯತ್ನ ಅಂತ ಮಾಡಿದ್ದು. ಸೊ ಆಡಿಯನ್ಸ್ ಅದನ್ನು ಸ್ವೀಕಾರ ಮಾಡಿಕೊಂಡಾಗ ಆ್ಯಂಡ್ ಅಷ್ಟೊಂದು ಪ್ರೀತಿ ತೋರಿಸಿದಾಗ ಬಹಳನೇ ಖುಷಿ ಆಗುತ್ತೆ. ಸೊ ವೆರಿ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಅದೇ ರೀತಿ ಸಿಂಗಲ್ ಸ್ಕ್ರೀನ್ಸ್ ಅಂದರೆ ಮೇನ್ ಥಿಯೇಟರ್ಗಳು ಅಂತ ಬಂದಾಗ ಈ ಥರ ಪ್ರಯತ್ನ ಪಡುವಂಥ ಸಿನಿಮಾಗಳಿಗೆ ಹೆಚ್ಚಿನ ರೆಸ್ಪಾನ್ಸ್ ಬರಲ್ಲ ಅಂತ ಹೇಳಿ. ಬಟ್ ಎಲ್ಲೋ ಒಂದು ಕಡೆ ಏನಾಯಿತು, ನಿನ್ನೆ ಮಧ್ಯಾಹ್ನದಿಂದ ಸಿಂಗಲ್ ಸ್ಕ್ರೀನ್ಗಳಲ್ಲೂ ಹೆಚ್ಚಿನ ಮಟ್ಟಿಗೆ ಜನ ಬಂದು ನೋಡ್ತಾ ಇದ್ದಾರಲ್ಲ, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಮಲ್ಟಿಪ್ಲೆಕ್ಸಲ್ಲಿ ಕೂಡ ಜನ ಬಂದು ನೋಡ್ತಾ ಇದ್ದಾರೆ. ಏನಂದರೆ ಸಿನಿಮಾದಲ್ಲಿ ಸಬ್ಟೈಟಲ್ಸ್ ಕೂಡ ಇದೆ. ಸೊ ಸಬ್ಟೈಟಲ್ಸ್ ಇರೋದ್ರಿಂದ ಬೆಂಗಳೂರಲ್ಲಿ, ನಮ್ಮ ಮಹಾನಗರದಲ್ಲಿ ಎಲ್ಲ ಬೇರೆ ಬೇರೆ ಊರುಗಳಿಂದ ಬಂದಂಥ ಜನಗಳಿದ್ದಾರೆ. ಸೊ ಅವರು ಬಂದು ಸಿನಿಮಾ ನೋಡ್ಬೋದು. ಯಾಕಂದರೆ ಜನರಲ್ಲಾಗಿ ನಾವೆಲ್ಲ ಮುಂಚೆ ಸಿನಿಮಾಗಳು ಡಿಸ್ಕಸ್ ಮಾಡಬೇಕಾದ್ರೆ ಪೃಥ್ವಿ ಸಿನಿಮಾ ಸಂದರ್ಭದಲ್ಲಿ, ಸೊ ಅವಾಗ ಹೇಮಂತ್ ಬಂದು ಅದನ್ನು ಅಸಿಸ್ಟ್ ಮಾಡ್ತಾರೆ ಸಿನಿಮಾಗೆ. ಸೊ ಅವಾಗ ನಾವು ಇಂಟರ್ನ್ಯಾಷನಲ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹೀಗೆ ಪ್ರಯತ್ನ ಏನಂದರೆ, ನಮ್ಮ ಸಿನಿಮಾಗಳಲ್ಲಿ ಸಬ್ಟೈಟಲ್ ಇರೋದ್ರಿಂದ ಆಡಿಯನ್ಸ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್, ಅಂದರೆ ಅವರು ಆಂಧ್ರದಲ್ಲಿರ್ಬೋದು ಅಥವಾ ತಮಿಳ್ನಾಡಲ್ಲಿರ್ಬೋದು, ನಾರ್ತ್ ಇಂಡಿಯಾದಲ್ಲಿರ್ಬೋದು, ಬಟ್ ಎಲ್ಲರೂ ಬಂದು ಸಿನಿಮಾ ನೋಡ್ಬೋದು. ಯಾಕಂದರೆ ಆ ಸಿನಿಮಾ ಜಸ್ಟ್ ಏನು, ಅದರಲ್ಲಿ ಇವ್ರು ಮಾತಾಡ್ತಿರೋಂಥ ಡೈಲಾಗ್ಸ್ ಏನು ತುಂಬ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಎಲ್ಲ ಕಡೆಯಿಂದ ರೆಸ್ಪಾನ್ಸ್ ಬರ್ತಿರೋದು ಒಳ್ಳೆಯದಾಯಿತು, ತುಂಬ ಸಂತೋಷ. ನಮಗೆ ಕೇರಳ ಕಡೆಯಿಂದ ತುಂಬ ಮೆಸೇಜಸ್ ಬರ್ತಿದೆ, ಶೋ ಕೊಡಿ ಅಂತ ಹೇಳಿ. ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಇನ್ನೊಂದು ಹೈಲೈಟ್ ಸಿನಿಮಾಲಿ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇರೋದು ಅಂದರೆ ರೋಶ್ನಿ ಅವ್ರ ಪರ್ಫಾರ್ಮೆನ್ಸು, ಚರಣ್ ಅವ್ರ ಮ್ಯೂಸಿಕ್ಕು, ಅದ್ವೈತ್ ಅವ್ರ ಸಿನಿಮಾಟೋಗ್ರಫಿ. ಸೊ ಅವರು ಒಂದು ಮಾತು ಹೇಳಿ ಅಂತ ನನ್ನ ಆಸೆ. ಸೊ ಫಸ್ಟ್ ಆಫ್ ಆಲ್, ನಮ್ಮ ತಂಡ ಹೇಳಿದಾಗೆ ವಿ ವಾಂಟ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ವ್ಯೂವರ್ಸ್. ಯಾರ್ಯಾರು ಫಿಲಮ್ ನೋಡ್ತೀರಾ ಆ್ಯಂಡ್ ಯಾರ್ಯಾರು ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಪ್ಲೀಸ್ ಹೋಗಿ ನೋಡಿ ಮೂವಿನ. ಆ್ಯಂಡ್ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಒಂದು ಟೀಮ್ಗೆ ಈ ಮೊಮೆಂಟ್ಗೆ ನಾವು ಕಾಯ್ತಾ ಇರ್ತೀವಿ. ಒಂದು ವರ್ಷ ಪೂರ್ತಿ ಒಂದೆಷ್ಟು ದಿನಗಳಿಂದ ನಾವು ಪ್ರಯತ್ನ ಪಟ್ಟು ಒಂದು ಕೆಲಸ ಮಾಡ್ತಾ ಇರ್ತೀವಿ. ಈ ಪಾಯಿಂಟ್ ಯಾವಾಗ ವ್ಯೂವರ್ಸ್ ಬಂದುಬಿಟ್ಟು ನಿಮ್ಮ ಮೂವಿ ಚೆನ್ನಾಗಿದೆ, ನಿಮ್ಮ ಶ್ರಮ ಕಾಣಿದೆ ಅಂತ ಹೇಳ್ತಾರೆ, ಆ ಮೊಮೆಂಟ್ ಕಾಯ್ತಾ ಇರ್ತೀವಿ. ಸೊ ಅಟ್ ದಿಸ್ ಪಾಯಿಂಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅವರ್ ಪ್ರೊಡ್ಯೂಸರ್ ಆಲ್ಸೋ.
ಸೊ ಈ ಥರ ಮೂವಿನ ಪ್ರೊಡ್ಯೂಸ್ ಮಾಡಿ ಲೈಕ್ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಒಂದು ಲೈಕ್ ಇದನ್ನ ತೆರೆ ಮೇಲೆ ಕಾಣೋದಕ್ಕೆ. ಸೊ ಹ್ಯಾವಿಂಗ್ ಸೆಟ್ ದ್ಯಾಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್. ಆ್ಯಂಡ್ ಪುನೀತ್ ರಾಜ್ಕುಮಾರ್ ಸರ್ ಹೇಳಿದಾಗೇ ಸಬ್ಟೈಟಲ್ಸ್ ಇದೆ. ಆ್ಯಂಡ್ ನಾನು ಕೇಳ್ಪಟ್ಟಾಗೆ ನನ್ನ ಫ್ರೆಂಡ್ಸ್ ಯಾರ್ಯಾರು ಔಟ್ ಆಫ್ ಕರ್ನಾಟಕ ಯಾರ್ಯಾರಿದ್ದಾರೆ ಅವರೆಲ್ಲ ಅವ್ರ ಫ್ಯಾಮಿಲೀಸ್ ಹೋಗಿ ನೋಡಿದಾಗ ಮೋಸ್ಟ್ ಆಫ್ ಇಟ್ ಎಲ್ಲ ಹೌಸ್ಫುಲ್ ಆಗಿದೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಯಾರಿಗೂ ಕನ್ನಡ ಬರ್ದೇ ಇರೋರು ಹೋಗಿರೋದಲ್ಲಿ. ಆ್ಯಂಡ್ ಅವ್ರಿಗೆ ಇನ್ನೂ ಸ್ಟೋರಿ ಕನೆಕ್ಟ್ ಆಗಿದೆ. ಜಸ್ಟ್ ಸೀಯಿಂಗ್ ದ ಸಬ್ಟೈಟಲ್ಸ್ ನೋಡಿದಾಗ ಅವರು ಇಡೀ ಸ್ಟೋರಿ ಅವ್ರಿಗೆ ಕನೆಕ್ಟ್ ಆಗಿ ಆ್ಯಂಡ್ ದೇರ್ ಅಪ್ರಿಷಿಯೇಟಿಂಗ್. ಸೊ ಹೇಗೆ ಆರ್ಟಿಗೆ ಒಂದು ಲ್ಯಾಂಗ್ವೇಜ್ ಇಲ್ಲ, ಎಲ್ಲರೂ ನೋಡ್ಬೋದು ಅಂತಾರೆ. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ಹೌ ವಿ ಆರ್ portraying our film, and I would just like to thank my entire team for being here. ಸೊ ಚರಣ್ ಅವರೇ, ಎಲ್ಲರಿಗೂ ನಮಸ್ಕಾರ. ಗೋಧಿ ಬಣ್ಣ, ಸೊ ಇದು ಮ್ಯೂಸಿಕ್ಕು ಕವಲುದಾರಿಯಲ್ಲಿ ಕೂಡ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಅದರಲ್ಲಿ ನನಗೆ ಬಂದ ಮೆಸೇಜಸ್ ಇರ್ಬೋದು, ಇಲ್ಲಿ ಈಗ ಬರ್ತಾರೆ ಲೈವಲ್ಲಿ ಬರ್ತಾರೆ ಮೆಸೇಜಸ್ ಕೂಡ ಇರ್ಬೋದು. ದರ್ ಇಸ್ ಅ ಸ್ಪೆಷಲ್ ಮೆನ್ಷನ್ ಅಬೌಟ್ ಚರಣ್. ಸೊ ಪ್ಲೀಸ್ ಶೇರ್ ವಾಟ್ ಎವರ್ ಯು ವುಡ್ ಲೈಕ್ ಟು. Sir, first of all, thank you, sir. We got so much of space to work and so much of luxury to work. ನಮ್ಮ ಈ ಶ್ರಮಕ್ಕೆ ಇಷ್ಟು ಒಳ್ಳೆ ಪ್ರತಿಕ್ರಿಯೆ ಸಿಗಬೇಕಾದ್ರೆ ದಟ್ ಇಸ್ ದ ಬೆಸ್ಟ್ ಫೀಲಿಂಗ್. ನಮಗೆ ಅದಕ್ಕಿಂತ ದೊಡ್ಡದು ಏನಿಲ್ಲ. ಸೊ ಐ ಆಮ್ ರಿಯಲಿ ಹ್ಯಾಪಿ. ನೋಡಿದವರೆಲ್ಲ ತುಂಬ ಒಳ್ಳೆ ಮೆಸೇಜ್ಗಳು, ಒಳ್ಳೆ ರಿವ್ಯೂಸು, ಒಳ್ಳೆ ಪ್ರತಿಕ್ರಿಯೆ, ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ಮತ್ತು ಮೂವಿಲಿರುವ ಎಲ್ಲ ಡೀಟೇಲ್ಸ್ಗಳನ್ನ ಪಾಯಿಂಟ್ ಔಟ್ ಮಾಡಿ ಹೇಳ್ತಿದ್ದಾರೆ. ಸೊ ದಟ್ ಇಸ್ ಸಚ್ ಎ ಜಾಯ್ ಟು ಅಸ್. ಸೊ ಎಲ್ಲರೂ ಇನ್ನೂ ಹೆಚ್ಚಾಗಿ ಮೂವಿನ ನೋಡಿ. ದಿಸ್ ಇಸ್ ವೆರಿ 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 ಗುಡ್ ಮೂವಿ ನನ್ನ ಪ್ರಕಾರ ಇದೆ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಐ ಹ್ಯಾವ್ ವರ್ಕ್ಡ್ ಆನ್. ಸೊ ಇಟ್ಸ್ ವೆರಿ ಕವಲುದಾರಿ ನನಗೆ ತುಂಬ ಸ್ಪೆಷಲ್ ಆಗಿರುವಂಥ. ಸೊ ಎಲ್ಲರೂ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಮೂವಿ. ಅದ್ವೈತ ಸಿನಿಮಾಟೋಗ್ರಫಿ ಅಂದರೆ ಈಗಿನ ಜನ ಸ್ಲೋ ಆಗಿ ಎಡಿಟಿಂಗ್ ಇರ್ಬೋದು ಅಥವಾ ಸಿನಿಮಾಟೋಗ್ರಫಿ ಕಲರ್ ಕಾಂಬಿನೇಷನ್ಸ್ ಇರ್ಬೋದು, ಅದನ್ನೆಲ್ಲ ತುಂಬ ಅಬ್ಸರ್ವ್ ಮಾಡ್ತಾರೆ. ಸೊ ನನಗೆ ಟೆಕ್ನಿಕಲಿ ಒಂದು ಸಿನಿಮಾ ಚೆನ್ನಾಗಿ ಬರಬೇಕು ತುಂಬ ಇಷ್ಟ. ಅದಕ್ಕಾಗಿಯೇ ಈ ಸಿನಿಮಾ ನಾನು ಆ್ಯಕ್ಚುಲಿ ಮಾಡಿದೆ. ಪ್ರೊಡ್ಯೂಸರ್ ನನ್ನ ಪ್ರೆಸೆಂಟರ್ ಅಷ್ಟೇ. ಪ್ರೊಡ್ಯೂಸರ್ ಬಂದು ನನ್ನ ವೈಫು ಸ್ಟಿಲ್ ಇಬ್ಬರಿಗೂ ಅಷ್ಟೇ ಒಂದು ಒಳ್ಳೆ ಕ್ವಾಲಿಟಿ ಆದ ಪ್ರಾಡಕ್ಟ್ ಕೊಡಬೇಕು ಅಂತೇಳಿ. ಸೊ ಹೌ ಡು ಯು ಫೀಲ್ ಅಬೌಟ್? ನಮಸ್ತೆ. ಇದು ಕವಲುದಾರಿ ಬಹುಶಃ ಲೈಕ್ ಹೇಮಂತ್ ಹೇಳಿದಾಗೆ ಎಲ್ಲರ ಒಂದು ಅದ್ಭುತವಾದ ಅಮ್ಯಾಲ್ಗಮೇಷನ್ ಅಂತಲೇ ಹೇಳಬೇಕು. ಪುನೀತ್ ಸರ್ ಇರ್ಬೋದು ಅಥವಾ ಇಡೀ PRK ಪ್ರೊಡಕ್ಷನ್ ಟೀಮು, ಅದೆಲ್ಲದನ್ನು ಲೈವ್ ಆಗಿ ತರೋದಕ್ಕೆ ನಮ್ಮೆಲ್ಲ ಆ್ಯಕ್ಟರ್ಸು, ಡೈರೆಕ್ಟರು, ನಮ್ಮೆಲ್ಲ ಟೀಮ್. ಈ ಥರ ಒಬ್ಬ ಆರ್ಟಿಸ್ಟ್ ಆಗಿ ಇಷ್ಟು ಒಳ್ಳೆಯ ಫೀಡ್ಬ್ಯಾಕ್ ನಮಗೆಲ್ಲರಿಗೂ ಬರ್ತದೆ. ಎಲ್ಲರೂ ಹೇಳಿದಾಗೆ ಫೀಡ್ಬ್ಯಾಕ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಒಬ್ಬ ಆರ್ಟಿಸ್ಟ್ ಆಗಿ. ಸೊ ಇಷ್ಟು ಒಳ್ಳೆ ಫೀಡ್ಬ್ಯಾಕ್ ನಮ್ಗೆ ಕೊಡ್ತಾ ಇರೋದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಯಾರ್ಯಾರು ನೋಡಿಲ್ವೋ ಆದಷ್ಟು ಬೇಗ ಹೋಗಿ ಸಿನಿಮಾನ ನೋಡಿ, ಥಿಯೇಟ್ರ್ಗಳಲ್ಲಿ ನೋಡಿ. ಇದು ಕವಲುದಾರಿ ಥರದ ಸಿನಿಮಾನ ನೀವು ಯಾವುದೋ ಬರುತ್ತೆ ಮುಂದೆ ಎಲ್ಲೋ ನೋಡೋಣ ಅನ್ನೋ ಥರದ್ದಲ್ಲ. ದಯವಿಟ್ಟು ಸ್ಕ್ರೀನಿಗೆ ಹೋಗಿ, ದಯವಿಟ್ಟು ಥಿಯೇಟ್ರ್ಗಳಿಗೆ ಹೋಗಿ. ಇಟ್ ಈಸ್ ಅ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್. ದಯವಿಟ್ಟು ಅಲ್ಲಿ ಹೋಗಿ ನೋಡಿ. ಒಂದು ತುಂಬ ಒಳ್ಳೆ ಹಬ್ಬದ ಊಟದ ಥರ ಇದೆ ಸಿನಿಮಾ ಇದು. ಮುಗೀತು, ಕೊನೆಗೆ ಫ್ರೂಟ್ಸ್ ಆಡ್ ಕೊಟ್ಟರೆ ಎದ್ದೋಗ್ಬಿಡ್ಬೇಡಿ ದಯವಿಟ್ಟು. ಕೊನೆಯಲ್ಲಿ ತಾಂಬೂಲ ಇದೆ ಹೋಗಿ, ಯಾಕಂದ್ರೆ ನಮ್ಮ ಜನರಲ್ ಟೆಂಡೆನ್ಸಿ ನಮಗೆ. ಸೊ ಇಟ್ ಈಸ್ ಅ ವಂಡರ್ಫುಲ್, ಒಂದು ಹೋಲ್ಸಮ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೆಸ್ಪಾನ್ಸ್. ತುಂಬ ಚೆನ್ನಾಗಿದೆ. A few technicians that I wanted to mention. ನಮ್ಮ ಆರ್ಟ್ ಡೈರೆಕ್ಟರ್ ವರದರಾಜ್ ಕಾಮತ್ ಅವರು ತುಂಬಾ ಅದ್ಭುತವಾಗಿ ಸಹಕರಿಸಿದ್ದಾರೆ. ಆಮೇಲೆ ಎಡಿಟರ್ ಜಗದೀಶ್, ಫಿಲಮಲ್ಲಿ ನೀವು ಇಂಟ್ರೆಸ್ಟಿಂಗ್ ಕಟ್ಸ್ ಅಂತ ತುಂಬ ಜನ ಮೆಸೇಜ್ ಎಲ್ಲ ಮಾಡ್ತಾ ಇದ್ದಾರೆ. ಇಟ್ ಇಸ್ ಆಲ್ ಬಿಕಾಸ್ ಆಫ್ ಜಗದೀಶ್. ಮತ್ತು ಸೌಂಡ್ ಡಿಸೈನ್ ಎಮ್ ಆರ್ ರಾಜಕೃಷ್ಣನ್ ಅಂತ ಈಸ್ ಒನ್ ಆಫ್ ದ ಬೆಸ್ಟ್ ಸೌಂಡ್ ಡಿಸೈನರ್ಸ್ ಇನ್ ಇಂಡಿಯಾ. ಅವರು ಈ ಫಿಲ್ಮಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ನಿಮಗೆ ಆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋಕ್ಕೆ, ಅದ್ವೈತ್ ಅವ್ರು ಹೇಳಿದಂಗೆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಕ್ರಿಯೇಟ್ ಮಾಡೋದಕ್ಕೆ ಈಸ್ ಪ್ಲೇಡ್ ಅ ವೆರಿ ಬಿಗ್ ರೋಲ್. ಆ್ಯಂಡ್ ತುಂಬ ಒಂದು ಸ್ಟ್ರಾಂಗ್ ಖುಷಿ ಏನು ಅಂದರೆ ಕನ್ನಡ ಸಿನಿಮಾ ಟೆಕ್ನಿಕಲಿ ನಾವು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಒಂದು ಸ್ಟ್ರಾಂಗ್ ಒಂದು ಆಸೆ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಸೊ ಅದಕ್ಕೆ ರೆಸ್ಪಾನ್ಸ್ ಸಿಕ್ಕಿದಾಗ ನಾವು ಏನು ಹಿಂದಿಲ್ಲ ಅಂತ ತೋರ್ಸೋಕ್ಕೆ ಇಟ್ಸ್ ಅ ವೆರಿ ಗುಡ್ ಫೀಲಿಂಗ್. ಆ್ಯಂಡ್ ಐ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ದ ಪ್ರೊಡ್ಯೂಸರ್ ಅಶ್ವಿನಿ ಬ್ಯಾಗ್. ಯಾಕೆಂದರೆ ಶೂಟಿಂಗ್ ಟೈಮಲ್ಲಿ ನಾನು ಸರ್ಗಾಗಲಿ ಮ್ಯಾಮ್ಗಾಗಲಿ ನಾನು ಇದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡಿ ನೀವು ಮಾಡಿ. ಆ್ಯಂಡ್ ಮ್ಯೂಸಿಕ್ ಅಬ್ರಾಡಲ್ಲಿ ಮಾಡಬೇಕು, ಆರ್ಕೆಸ್ಟ್ರೇಷನ್ ಅಬ್ರಾಡಲ್ಲಿ ಮಾಡಬೇಕು, ಮಾಡೋಣ. ಎಲ್ಲ ಇಂಡಸ್ಟ್ರಿ ಮಾಡ್ತಾರೆ, ನಮ್ಮ ಇಂಡಸ್ಟ್ರಿಲಿ ಯಾಕೆ ಮಾಡ್ತಾ ಇಲ್ಲ? ಫ್ಯಾಬ್ಯುಲಸ್ ಐಡಿಯಾ. ಅಂದರೆ ಇಷ್ಟು ಓಪನ್ ಆಗಿ ಎನ್ಕರೇಜ್ಮೆಂಟ್ ಕೊಟ್ಟು ನಮ್ಗೆ ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆಸ್ ವೆಲ್. ಸರ್ ಸಮಥಿಂಗ್ ಇನ್ ಕ್ಲೋಸಿಂಗ್. ಜೊತೆಗೆ ಅಫ್ಕೋರ್ಸ್ ತುಂಬ ಪ್ರಶ್ನೆಗಳನ್ನು
ಒಳ್ಳೊಳ್ಳೆ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಪಿಕ್ಚರ್ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್. ಏನಂದರೆ ಸಿನಿಮಾ ಬರೋ ವಾರದಲ್ಲಿ ಸೊ ಫಸ್ಟ್ ಓಪನಿಂಗ್ ಔಟ್ ಆಫ್ ಕಂಟ್ರಿ ಬಂದಾಗ್ತಿರೋದು US ಅಲ್ಲಿ ಬೈ ವೀಕೆಂಡ್ ಸಿನಿಮಾಸ್. ಸೊ ಅವರು ಮೊದಲನೇ ಪ್ರಯತ್ನ ಅಲ್ಲಿ ಪಡ್ತಾ ಇದ್ದಾರೆ. ಸುಮಾರು ಒಂದು ನಮಗೆ ತಿಳಿದು ಬಂದಾಗ ಒಂದು 65-70 ಸೆಂಟ್ರಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅಲ್ಲಿ. ಸೊ ಅಲ್ಲೂ ತುಂಬ ಒಳ್ಳೊಳ್ಳೆ ಮೆಸೇಜ್ಗಳು ಬರ್ತಾ ಇದೆಲ್ಲ ಸಿನಿಮಾ ಆದಷ್ಟು ಬೇಗ ಕಳಿಸಿದೆ. ಸೊ ರೀಚ್ ಯು ಸೂನ್. ಸೊ ಸಿನಿಮಾನಲ್ಲೂ ಚೆನ್ನಾಗಿ ನೋಡಿ. ಮತ್ತು ಐ ಥಿಂಕ್ ಸ್ಲೋ ಆಗಿ ಅದಾದಮೇಲೆ ಬೇರೆ ಬೇರೆ ಕಂಟ್ರಿಗಳು ಓಪನ್ ಆಗ್ತಾ ಹೋಗುತ್ತೆ. ಸೊ ಒಂದು ಹೊಸ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಲಿ, ಒಂದು ಟೆಕ್ನಿಕಲ್ ಓರಿಯೆಂಟೆಡ್ ಫಿಲಮ್ಗೆ ನೀವು ಎಂಕರೇಜ್ ಕೊಟ್ಟರೆ ನಾನು ಯಾವತ್ತೂ ಮರೆಯಲ್ಲ. ಅದೇ ರೀತಿ ನಮ್ಮ PRK ಪ್ರೊಡಕ್ಷನ್ಸಲ್ಲಿ ಇನ್ನೊಂದು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಹಾಗೂ ಹೇಮಂತ್ ಅವ್ರದ್ದು, ರಿಷಿ ಅವ್ರದ್ದು ಎಲ್ಲರದ್ದು ಇನ್ನೊಂದು ಅವಕಾಶ ಆದರೆ ಇನ್ನೊಂದು ಒಳ್ಳೆ ಸಿನಿಮಾ ಮಾಡೋಣ. ದ ಸೇಮ್ ಟೀಮ್ ಆ್ಯಂಡ್ ಲೆಟ್ಸ್ ಆಲ್ ಹೋಪ್ ಫಾರ್ ದ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್